ಹಾಯ್ ಎಲ್ರಿಗೂ. ನಾನು ಮಾಡೋ ಕಟ್ಟೋ ಮೀಠಾ ಚೂಡದು ರೆಸಿಪಿ ಎಲ್ಲರೂ ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೆ ಇವತ್ತು ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೆ. ಏನೂ ಕರೆಕ್ಟಾಗಿ ಪ್ರಿಪ್ರೇಷನ್ ವೀಡಿಯೋಗೋಸ್ಕರ ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ. ಬಿಸಿಲಿತ್ತು ಇವತ್ತು ಅಂಥೇಳಿ ಮಾಡೋಕ್ಕೆ ಶುರು ಮಾಡಿದೆ. ಬಿಸಿಲಿಗೆ ಅವಲಕ್ಕಿ ಹಿಟ್ಟು ಬಂದಿದೆ. ಅವಲಕ್ಕಿ ಬಿಸಿಲಿಗೆ ಹಿಟ್ಟು ಬಂದಾಗ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ನೋಡಿ. ಬಿಸಿಲಿಗೆ ಹಿಟ್ಟು ಬಂದಾಗ ಈ ಥರ ಆಗಿರುತ್ತೆ. ಕಟ್ಟಾ ಮೀಠಾ ಚೂಡಕ್ಕೆ ಬೇಕಾದ ಮೇನ್ ಇಂಗ್ರೀಡಿಯೆಂಟ್ಸೇ ಪೆಪ್ಪರ್ ಅವಲಕ್ಕಿ. ನಂತರ ಸ್ವಲ್ಪ ಜೀರಿಗೆ ಪೌಡರ್ ಬೇಕಾಗುತ್ತೆ. ಜೀರಿಗೆ ಪೌಡರ್ನ ಉಗುರು ಬೆಚ್ಚಗೆ ಮಾಡಿಕೊಂಡು ಪೌಡರ್ ಮಾಡಿ ಎತ್ತಿಟ್ಕೊಂಡೆ. ಬೇಕಾಗೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಅವಲಕ್ಕಿ, ಕಡಲೆ ಬೀಜ, ಕಡಲೆ. ಯಾವಾಗಲೂ ನಾನು ಬೆಲ್ಲ ಹಾಕೋದು, ಈ ಸತಿ ಬೆಲ್ಲ ಪುಡಿ ಖಾಲಿಯಾಗಿತ್ತು ಅಂಥೇಳಿ ಸಕ್ಕರೆ, ಜೀರಿಗೆ ಪುಡಿ, ಒಣ ಕೊಬ್ಬರಿ, ಅರಿಶಿಣ, ಸಾಸಿವೆ, ಇಂಗು ಮತ್ತು ಪಿಂಕ್ ಸಾಲ್ಟು, ಚಿಲ್ಲಿ ಪೌಡರು ಮತ್ತು ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ. ಮತ್ತು ಮೇಯ್ನಾಗಿ ಬೇಕಾಗಿರೋದು ಬ್ಲ್ಯಾಕ್ ಸಾಲ್ಟು. ಬ್ಲ್ಯಾಕ್ ಸಾಲ್ಟು ಅವಲಕ್ಕಿಗೆ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ಇದು ಇಂಗ್ರೀಡಿಯೆಂಟ್ಸ್ ಆಯಿತು. ಈಗ ಮಾಡೋ ವಿಧಾನ ನೋಡೋಣ ಬನ್ನಿ. ಬಾಣಲಿಗೆ ಎಣ್ಣೆ ಹಾಕಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿನ ಒಣ ಕೊಬ್ಬರಿನ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೋಬೇಕು. ಅದೇ ಬಾಣಲಿಗೆ ಕಡಲೆ ಬೀಜ, ಶೇಂಗಾ ಅದನ್ನು ಹಾಕಿ ಕರೆದು ಸೈಡಿಗೆ ತೆಗೆದಿಟ್ಕೋಬೇಕು. ಅದಾದಮೇಲೆ ಅದೇ ಎಣ್ಣೆಗೆ ನಾವು ಮತ್ತೆ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ, ಇಂಗು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕರಿಬೇವು, ಕಡಲೆ, ಖಾರದ ಪುಡಿ, ಅರಿಶಿಣ, ಜೀರಿಗೆ ಪೌಡರು, ಬ್ಲ್ಯಾಕ್ ಸಾಲ್ಟು, ಪಿಂಕ್ ಸಾಲ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳೋದು. ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಮೀಠಾನೂ ಹಾಕೋದು. ಹೆಸರೇ ಹೇಳುವಂತೆ ಕಟ್ಟಾ ಮೀಠಾ ಚೂಡ ಅಲ್ವಾ, ಮೀಠಾ ಇರಲೇಬೇಕಲ್ವಾ. ಅವಲಕ್ಕಿ ಸೇರಿಸಿ ಸಿಮ್ಮಲ್ಲೇ ಸ್ವಲ್ಪ ಫ್ರೈ ಮಾಡ್ತಾ ಬರೋದು. ಇದು ಹೆಸರೇ ಹೇಳೋಂತೆ ಹುಳಿಯಾಗಿ ಖಾರವಾಗಿ ಸ್ವೀಟಾಗಿ ಇರುತ್ತೆ. ಸಿಮ್ಮಲ್ಲಿ ಸ್ವಲ್ಪ ಹೀಗೆ ಉರಿತಾ ಬಂದರೆ ರೆಡಿ ಆಯಿತು ಕಟ್ಟಾ ಮೀಠಾ ಚೂಡ. ಎಲ್ಲ ಮಿಕ್ಸ್ ಆದಮೇಲೆ ಟೇಸ್ಟ್ ನೋಡ್ತಾ ಬಂದರೆ ಉಪ್ಪು ಖಾರ ಗೊತ್ತಾಗುತ್ತೆ. ಉಪ್ಪೇನಾದರೂ ಕಮ್ಮಿ ಆಯಿತು ಅಂದರೆ ಆಮೇಲೆ ಮಿಕ್ಸ್ ಮಾಡ್ತಾ ಬರ್ಬೋದು. ರೆಡಿಯಾಗಿ ಪೂರ್ವಿಕಂಗೆ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟೆ. ಹೇಗಿದೆ ಪೂರ್ವಿಕಾ, ಚೆನ್ನಾಗಿದೆಯಾ? ಅದಾದಮೇಲೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು, ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಮಾಡೋದು. ಅದನ್ನು ನಾನು ಆ್ಯಕ್ಚುಲಿ ಒಂದು ಕವರಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಕವರಲ್ಲಿ ಸ್ಟೋರ್ ಮಾಡಿ ಟೈಟಾಗಿ ಕಟ್ಟಿಟ್ರೆ ಆ್ಯಕ್ಚುಲಿ ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ. ಇದಾಗಿತ್ತು ಕಟ್ಟಾ ಮೀಠಾ ಚೂಡ ರೆಸಿಪಿ. ನೀವು ಟ್ರೈ ಮಾಡ್ತೀರಾ ಅಲ್ವಾ?